ನಮಸ್ಕಾರ. ಗುಪ್ತ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಹಾಗೂ ಮಹತ್ವಾಕಾಂಕ್ಷಿ ದೊರೆ ಸಮುದ್ರಗುಪ್ತನ ಈ ಇತಿಹಾಸದ ವಿಶ್ಲೇಷಣೆಗೆ ಸ್ವಾಗತ. ಇತಿಹಾಸದಲ್ಲಿ ಕೇವಲ ಒಬ್ಬ ಸಾಮಾನ್ಯ ಅರಸನಾಗಿದ್ದವನು ಹೇಗೆ ಒಂದು ಅದ್ಭುತ ದಂತಕಥೆ ಆಗ್ತಾನೆ ಅನ್ನೋದನ್ನ ನಾವಿಂದು ನೋಡೋಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 6 ಹಂತಗಳನ್ನು ನೋಡಲಿದ್ದೇವೆ. 40 ವರ್ಷಗಳ ಆಳ್ವಿಕೆ, ಉತ್ತರದ ದಿಗ್ವಿಜಯ, ದಕ್ಷಿಣದ ಧರ್ಮವಿಜಯ, ಗಡಿಗಳ ವಿಸ್ತರಣೆ, ನಾಣ್ಯಗಳು ಮತ್ತು ಯಾಗ, ಹಾಗೂ ಕೊನೆಯದಾಗಿ ಕವಿರಾಜನಾಗಿ ಸಮುದ್ರಗುಪ್ತನ ಪಾತ್ರ. ಇದೆಲ್ಲದರ ಮೂಲಕ ಆತನ ಸಾಮ್ರಾಜ್ಯದ ಬೃಹತ್ ವಿಸ್ತಾರ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ 40 ವರ್ಷಗಳ ಆಳ್ವಿಕೆ, ಸಾಮ್ರಾಜ್ಯದ ಬುನಾದಿ. ಇತಿಹಾಸದಲ್ಲಿ ದೊಡ್ಡ ದೊಡ್ಡ ದಂತಕಥೆಗಳು ಸೃಷ್ಟಿಯಾಗೋಕೆ ಸಾಕಷ್ಟು ಸಮಯ ಬೇಕಲ್ವಾ? ಸಮುದ್ರಗುಪ್ತನ ವಿಷಯದಲ್ಲೂ ಹಾಗೆ ಆಯಿತು. ಹೌದು, ಬರೋಬ್ಬರಿ 40 ವರ್ಷ. ಕ್ರಿಸ್ತಶಕ 335ರಿಂದ 375ರವರೆಗೆ ಸುದೀರ್ಘವಾದ ಆಳ್ವಿಕೆ. ಆತ ಕೇವಲ ಸಿಂಹಾಸನ ಏರಿದ ಸಾಮಾನ್ಯ ಅರಸನಾಗಿರಲಿಲ್ಲ, ಬದಲಾಗಿ ಒಬ್ಬ ಅಪ್ರತಿಮ ಚಕ್ರವರ್ತಿ ಆಗಬೇಕು ಅನ್ನೋ ಅದ್ಭುತ ಮಹತ್ವಾಕಾಂಕ್ಷೆ ಹೊಂದಿದ್ದ. ಇಷ್ಟು ದೀರ್ಘ ಕಾಲಾವಕಾಶ ಸಿಕ್ಕಿದ್ರಿಂದಲೇ ಆತನಿಗೆ ಇತಿಹಾಸದಲ್ಲೇ ಒಂದು ಅತಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟೋಕೆ ಸಾಧ್ಯವಾಯಿತು. ಹಾಗಾದ್ರೆ ಈ 40 ವರ್ಷಗಳಲ್ಲಿ ಏನೇನಾಯ್ತು ಅಂತ ನಮ್ಗೆ ಹೇಗ್ ಗೊತ್ತು? ಇದಕ್ಕೆ ಉತ್ತರವೇ ಅಲಹಾಬಾದ್ ಸ್ತಂಭ ಶಾಸನ. ಹರಿಸೇನ ಅನ್ನೋ ದಂಡನಾಯಕ ಮತ್ತು ಆಸ್ಥಾನ ಕವಿ ಬರ್ದ ಈ ಶಾಸನ ನಮ್ಗೆ ಇತಿಹಾಸದ ನಕ್ಷೆಯಂತೆ ಕೆಲ್ಸ ಮಾಡುತ್ತೆ. ಇದು ಸಮುದ್ರಗುಪ್ತನ ಸೇನಾ ಕಾರ್ಯಾಚರಣೆಗಳನ್ನ 4 ಭಾಗಗಳಾಗಿ ವಿಂಗಡಿಸುತ್ತೆ. ಉತ್ತರ ಭಾರತ, ಅರಣ್ಯ ರಾಜ್ಯಗಳು, ದಕ್ಷಿಣ ಭಾರತ ಮತ್ತೆ ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಈಗ ನೇರವಾಗಿ ಅವನ ಮೊದಲ ಸೇನಾ ಕಾರ್ಯಾಚರಣೆ ಬಗ್ಗೆ ನೋಡೋಣ. ಅದೇ ಉತ್ತರದ ದಿಗ್ವಿಜಯ, ಅಂದ್ರೆ ಆರ್ಯವರ್ತದ ಮೇಲಿನ ವಿಜಯ. ಗಂಗಾ ನದಿ ಬಯಲಿನ ಆ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳೋದೇ ಅವನ ಮೊದಲ ಗುರಿಯಾಗಿತ್ತು. ಶಾಸನದಲ್ಲಿ ಹೇಳಿರೋ ಪ್ರಕಾರ ಸಮುದ್ರಗುಪ್ತ ಉತ್ತರ ಭಾರತದ 9 ಜನ ಪ್ರಬಲ ಅರಸರನ್ನ ಸೋಲಿಸಿದ. ನಂದಿನ್, ಬಾಲವರ್ಮ, ಚಂದ್ರವರ್ಮನ್, ಹೀಗೆ ಪಟ್ಟಿ ಬೆಳೆಯುತ್ತೆ. ನಾವಿಲ್ಲಿ ಪ್ರತಿಯೊಬ್ಬರ ಹೆಸರನ್ನು ನೆನಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಉತ್ತರ ಭಾರತದ ಸಂಪೂರ್ಣ ಹಿಡಿತವನ್ನ ಆತ ಎಷ್ಟು ವ್ಯವಸ್ಥಿತವಾಗಿ ಸಾಧಿಸಿದ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಅವನ ಈ ಆಕ್ರಮಣಕಾರಿ ನೀತಿಯನ್ನೇ ದಿಗ್ವಿಜಯ ಅಂತ ಕರೆಯೋದು. ದಿಗ್ವಿಜಯ ಅಂದ್ರೆ ಸುಮ್ಮನೆ ಶತ್ರುವನ್ನ ಸೋಲಿಸಿ ವಾಪಸ್ ಬರೋದಲ್ಲ, ಬದಲಾಗಿ ಸೋತ ರಾಜರ ರಾಜ್ಯಗಳನ್ನ ನೇರವಾಗಿ ತನ್ನ ಸಾಮ್ರಾಜ್ಯದೊಳಗೆ ಸೇರಿಸ್ಕೊಳ್ಳೋದು. ಉತ್ತರ ಭಾರತದಲ್ಲಿ ಸಮುದ್ರಗುಪ್ತ ಯಾವುದೇ ಮುಲಾಜಿಲ್ಲದೆ ಇದೇ ಕಠಿಣ ಮಾರ್ಗವನ್ನೇ ಅನುಸರಿಸಿದ. ಆದ್ರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇರೋದು. ದಕ್ಷಿಣದ ಕಡೆಗೆ ಬಂದಾಗ ಅವನ ರಣತಂತ್ರ ಸಂಪೂರ್ಣವಾಗಿ ಬದಲಾವಾಗುತ್ತೆ. ಅದೇ ದಕ್ಷಿಣದ ಧರ್ಮವಿಜಯ, ಕಾರ್ಯತಂತ್ರದಲ್ಲಿನ ಬದಲಾವಣೆ. 3000! ಒಮ್ಮೆ ಕಲ್ಪಿಸ್ಕೊಳ್ಳೋಣ. ಉತ್ತರದ ರಾಜ್ಯಗಳನ್ನ ಗೆದ್ದ ಮೇಲೆ ಅವನ ಬೃಹತ್ ಸೈನ್ಯ ದಕ್ಷಿಣದ ಕಡೆಗೆ ಹೊರಟು ಬರೋಬ್ಬರಿ 3000 ಮೈಲಿಗಳಷ್ಟು ದೀರ್ಘ ಪ್ರಯಾಣ ಮಾಡ್ತು. ಅಷ್ಟು ಭಾರವಾದ ಯುದ್ಧ ಕವಚಗಳನ್ನು ಹಾಕ್ಕೊಂಡು ಆ ಕಾಲದಲ್ಲಿ ಅಷ್ಟು ದೂರ ನಡೆದುಕೊಂಡು ಯುದ್ಧಕ್ಕೆ ಹೋಗೋದಂದ್ರೆ ಸುಲಭನಾ ಹೇಳಿ? ಇದು ಆತನ ಸೈನ್ಯದ ಅಗಾಧ ಶಕ್ತಿ ಮತ್ತು ಛಲವನ್ನ ತೋರಿಸುತ್ತೆ. ಹೀಗೆ ದಕ್ಷಿಣ ಬಗ್ಗೆ ಬಂದವನು ಕೋಸಲದ ಮಹೇಂದ್ರ, ಕಾಂಚಿಯ ವಿಷ್ಣುಗೋಪ ಸೇರಿದಂತೆ ದಕ್ಷಿಣ ಭಾರತದ 12 ರಾಜರನ್ನ ಯುದ್ಧದಲ್ಲಿ ಮಣಿಸಿದ. ಆದ್ರೆ ಈ ಮೊದಲೇ ಹೇಳ್ದಾಗೆ ಇಲ್ಲಿನ ಟ್ವಿಸ್ಟ್ ಏನಂದ್ರೆ, ಈ ರಾಜ್ಯಗಳನ್ನ ಆತ ತನ್ನ ಸಾಮ್ರಾಜ್ಯಕ್ಕೆ ನೇರವಾಗಿ ಸೇರಿಸ್ಕೊಳ್ಳಿಲ್ಲ. ಬದಲಾಗಿ ಕಪ್ಪ ಕಾಣಿಕೆ ನೀಡುವ ಷರತ್ತಿನ ಮೇಲೆ ಅವರೆಲ್ಲರನ್ನ ಅವರವರ ಸ್ಥಾನಗಳಲ್ಲೇ ಮರಳಿ ಕೂರಿಸಿದ. ಅವರೆಲ್ಲ ಸಮುದ್ರಗುಪ್ತನ ಸಾಮಂತರಾದರು. ಈಗ ನಮಗೆ ಉತ್ತರದ ದಿಗ್ವಿಜಯ ಮತ್ತು ದಕ್ಷಿಣದ ಧರ್ಮವಿಜಯದ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಉತ್ತರದಲ್ಲಿ ನೇರ ಆಡಳಿತ, ದಕ್ಷಿಣದಲ್ಲಿ ಸೋಲಿಸಿ ಪುನರ್ನೇಮಿಸಿ ಕಪ್ಪ ಕಾಣಿಕೆ ಪಡೆಯುವುದು. ದೂರದ ದಕ್ಷಿಣದ ರಾಜ್ಯಗಳನ್ನ ಉತ್ತರದಿಂದ ಕೂತು ಆಳೋದು ಕಷ್ಟ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಚಾಣಾಕ್ಷ ರಾಜಕೀಯ ದ್ವಂದ್ವ ನೀತಿಯೇ ಅವನನ್ನ ಕೇವಲ ಒಬ್ಬ ಸೇನಾನಿಯನ್ನಾಗಿ ಮಾಡದೆ ಇತಿಹಾಸದ ಅದ್ಭುತ ರಣತಂತ್ರಜ್ಞನನ್ನಾಗಿ ಮಾಡಿದ್ದು. ಇದಾದ್ಮೇಲೆ ಉಳಿದುಕೊಂಡಿದ್ದ ಗಡಿಗಳನ್ನ ಭದ್ರಪಡಿಸುವ ಕಾರ್ಯ ಶುರುವಾಯಿತು. ಅದೇ ಗಡಿಗಳ ವಿಸ್ತರಣೆ, ಅರಣ್ಯಗಳು ಮತ್ತು ಗಡಿ ಪ್ರಾಂತ್ಯಗಳು. ತನ್ನ ಸಾಮ್ರಾಜ್ಯಕ್ಕೆ ಎಲ್ಲಿಂದಲೂ ಬೆದರಿಕೆ ಬರಬಾರದು ಅಂತ ಆತ ಮಧ್ಯಭಾರತದ ವಿಂಧ್ಯ ಪರ್ವತದ ಅರಣ್ಯ ರಾಜ್ಯಗಳಾದ ಜಬಲ್ಪುರ, ರೇವಾ, ನಾಗಪುರಗಳನ್ನ ಆಕ್ರಮಿಸಿಕೊಂಡ. ಜೊತೆಗೆ ಅಸ್ಸಾಂನ ಕಾಮರೂಪ, ಬಂಗಾಳದ ಸಮತಟ, ಪಂಜಾಬಿನ ಕರ್ತ್ರಿಪುರ ಮತ್ತು ರೋಹಿಲ್ಖಂಡದಂತಹ ಗಡಿ ರಾಜ್ಯಗಳನ್ನ ಕೂಡ ಸಂಪೂರ್ಣವಾಗಿ ತನ್ನ ಹತೋಟಿಗೆ ತೆಗೆದುಕೊಂಡ. ಇದರಿಂದ ಸಾಮ್ರಾಜ್ಯ ಸಂಪೂರ್ಣವಾಗಿ ಸುರಕ್ಷಿತವಾಯಿತು. ಇಷ್ಟೆಲ್ಲ ಬೃಹತ್ ಮಟ್ಟದ ಯಶಸ್ಸು ಸಿಕ್ಕ ಮೇಲೆ ಅದನ್ನ ಸಂಭ್ರಮಿಸಬೇಕಲ್ವಾ? ಮುಂದಿನ ವಿಷಯ ನಾಣ್ಯಗಳು, ಯಾಗ ಮತ್ತು ಸಾಮ್ರಾಜ್ಯ. ಅಶ್ವಮೇಧ ಪರಾಕ್ರಮ. ತನ್ನ ಈ ಎಲ್ಲ ಅದ್ಭುತ ವಿಜಯಗಳ ಸ್ಮರಣಾರ್ಥವಾಗಿ ಆತ ಅಶ್ವಮೇಧ ಯಾಗವನ್ನು ಮಾಡಿದ. ಆ ಯಾಗದ ನಂತರ ಈ ಮಹಾನ್ ಬಿರುದನ್ನ ಸ್ವೀಕರಿಸಿದ.
ಅಷ್ಟೇ ಅಲ್ಲ, ತನ್ನ ಅಧಿಕಾರ ಮತ್ತು ಐಶ್ವರ್ಯದ ಸಂಕೇತವಾಗಿ ಕುದುರೆಗಳ ಚಿತ್ರಗಳಿರೋ 8 ಪ್ರಕಾರದ ಬಂಗಾರದ ನಾಣ್ಯಗಳನ್ನ ಕೂಡ ಹೊರಡಿಸಿದ. ಇವು ಇತಿಹಾಸದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಆತ ಕಟ್ಟಿದ ಸಾಮ್ರಾಜ್ಯದ ಭೌಗೋಳಿಕ ವ್ಯಾಪ್ತಿಯನ್ನ ಒಮ್ಮೆ ಕಲ್ಪಿಸಿಕೊಳ್ಳೋಣ. ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ತಮಿಳುನಾಡಿನವರೆಗೆ, ಹಾಗೆ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಪಂಜಾಬಿನವರೆಗೆ. ಇದು ಸಮುದ್ರಗುಪ್ತನ ಸಾಮ್ರಾಜ್ಯದ ಬೃಹತ್ ವಿಸ್ತಾರ. ಈ ಗಡಿಗಳೇ ಆತನ ಯಶಸ್ಸಿನ ಪ್ರಮಾಣ ಎಷ್ಟಿತ್ತು ಅಂತ ನಮಗೆ ಸ್ಪಷ್ಟವಾಗಿ ವಿವರಿಸ್ತವೆ. ಸರಿ, ಇಷ್ಟೆಲ್ಲ ನೋಡಿದ ಮೇಲೆ ಒಂದು ಪ್ರಶ್ನೆ ಮೂಡೋದು ಸಹಜ. 3000 ಮೈಲಿಗಳಷ್ಟು ದೂರ ಪ್ರಯಾಣಿಸಿ ಸತತ ಯುದ್ಧ ಮಾಡುತ್ತಾ ಓಡಾಡುವ ಒಬ್ಬ ಸೇನಾನಿಗೆ ಕಲೆಗೆ ಮೀಸಲಿಡಲು ಸಮಯ ಇರುತ್ತಾ? ಆತ ಕೇವಲ ಯುದ್ಧಭೂಮಿಯ ಕಠಿಣ ಯೋಧನಾಗಿದ್ದನಾ? ಈ ಪ್ರಶ್ನೆ ನಮ್ಮನ್ನ ಸಮುದ್ರಗುಪ್ತನ ವ್ಯಕ್ತಿತ್ವದ ಮತ್ತೊಂದು ಅಚ್ಚರಿಯ ಮಗ್ಗುಲಿಗೆ ಕರೆದೊಯ್ಯುತ್ತೆ. ದಂತಕಥೆಯಾದ ಆತನ ವ್ಯಕ್ತಿತ್ವದ ಮತ್ತೊಂದು ಮುಖವೇ ವಿದ್ವಾಂಸ, ದೊರೆ, ಕವಿರಾಜ್. ಹೌದು, ಸಮುದ್ರಗುಪ್ತ ಕೇವಲ ಯುದ್ಧವನ್ನೇ ಉಸಿರಾಗಿಟ್ಕೊಂಡವನಲ್ಲ. ಅವನೊಬ್ಬ ಅತ್ಯುತ್ತಮ ಸಂಗೀತಗಾರ, ಕವಿ, ವಿದ್ವಾಂಸ ಮತ್ತು ಸಾಹಿತ್ಯ ಪೋಷಕನಾಗಿದ್ದ. ಅದಕ್ಕಾಗಿಯೇ ಆತನಿಗೆ ಕವಿರಾಜ ಅಂದ್ರೆ ಕವಿಗಳ ರಾಜ ಅನ್ನೋ ಬಿರುದಿತ್ತು. ಹರಿಸೇನನಂತಹ ಎಷ್ಟೋ ಶ್ರೇಷ್ಠ ವಿದ್ವಾಂಸರು ಅವನ ಆಸ್ಥಾನದ ಕೀರ್ತಿಯನ್ನ ಹೆಚ್ಚಿಸಿದ್ರು. ಒಂದೆಡೆ ಖಡ್ಗ, ಮತ್ತೊಂದೆಡೆ ಕಲೆ. ಈ ಅದ್ಭುತ ಸಂಯೋಜನೆಯೇ ಆತನನ್ನ ಓರ್ವ ಪರಿಪೂರ್ಣ ಚಕ್ರವರ್ತಿಯನ್ನಾಗಿಸೋದು. ಹಾಗಾದ್ರೆ ಸಮುದ್ರಗುಪ್ತ ಖಂಡಗಳನ್ನ ಗೆದ್ದ ವಿಜೇತನೋ ಅಥವಾ ಕಲೆಗಳ ಆರಾಧಕನೋ? ಇತಿಹಾಸ ಈ ಲೇಖನಿ ಮತ್ತು ಖಡ್ಗವನ್ನ ಹೇಗೆ ತೂಗುತ್ತೆ? ಕೇವಲ ಯುದ್ಧಗಳು ಮಾತ್ರ ಒಬ್ಬ ರಾಜನನ್ನ ಶ್ರೇಷ್ಠ ದಂತಕಥೆಯನ್ನಾಗಿ ಮಾಡ್ತಾ, ಅಥವಾ ಅವನ ಸಾಂಸ್ಕೃತಿಕ ಕೊಡುಗೆಗಳೂ ಕಾರಣವಾಗುತ್ತಾ? ಈ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ವಿಶ್ಲೇಷಣೆ ನಮಗೆ ಇತಿಹಾಸವನ್ನ ಹೊಸ ದೃಷ್ಟಿಕೋನದಿಂದ ನೋಡಕ್ಕೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.